ಬೈತಾ ಇದ್ರೆ ಅರ್ಥ ಆಗ್ತಾ ಇಲ್ಲ ನನಗೆ. ನೋಡಿ, ಹಲವಾರು ಬಿಲ್ಗಳು ಮಾನ್ಯ ರಾಜ್ಯಪಾಲರು ಇಟ್ಕೊಂಡಿದ್ದಾರೆ, ಇನ್ನು ಕೆಲವರು ವಾಪಸ್ ಕಳಿಸಿದ್ದಾರೆ. ಅಂಥದ್ದು ಏನಾದರೂ ಅವರಿಗೆ ಕ್ಲಾರಿಫಿಕೇಷನ್ಸ್ ಬೇಕಿದ್ದರೆ ಸರ್ಕಾರ ಕೊಡುತ್ತೆ. ಆದರೆ ರಾಜಕೀಯ ದುರುದ್ದೇಶದಿಂದ ನೀವು ವಾಪಸ್ ಮಾಡೋದು, ಕ್ಲಾರಿಫಿಕೇಷನ್ ಕೊಡೋದು, ಇಟ್ಕೊಳೋದು, ರಾಷ್ಟ್ರಪತಿಗೆ ಕಳಿಸೋದು ಸರಿಯಲ್ಲ. ಯಾಕಂದರೆ ಒಂದು ಯಾವುದು ಇಲ್ರಿ, ಒಳ ಮೀಸಲಾತಿ ಮಾಡ್ಬೋದು ಅಂತ ಮೋದಿಯವರು ಹೇಳಿದ್ರೆ ಮಾಸ್ಟರ್ ಸ್ಟ್ರೋಕಾ? ಸುಪ್ರೀಂ ಕೋರ್ಟ್ ಅವ್ರ ಆದೇಶ ತಾನೇ ಪಾಲನೆ ಮಾಡಿರೋದು ನಾವು. ಸುಪ್ರೀಂ ಕೋರ್ಟ್ ಅವ್ರು ಏನು ಹೇಳಿರೋದು, ಒಳ ಮೀಸಲಾತಿ ಏನಿದೆ ಸಬ್ಜೆಕ್ಟು ಅದು ಕೇಂದ್ರದಲ್ಲ, ರಾಜ್ಯ ಅವರೇ ಮಾಡ್ಕೋಬೋದು. ಅದರ ಆಧಾರದ ಮೇಲೆ ನಾವು ಮಾಡಿದ್ದೀವಿ. ಹಿಂದೆ ಏನೋ ಮಾಡ್ಬೋದಾಗಿತ್ತು ನಾವು, ಆದರೆ ಏನೋ ಅದು ಸೆಂಟ್ರಲ್ ಸಬ್ಜೆಕ್ಟ್ ಇದೆ ಅಂತ ಮಾಡೋಕ್ಕಾಗಿರಲಿಲ್ಲ. ಮತ್ತು ಈ ಎಲ್ಲ ಬಿ ಜೆ ಪಿ ನಾಯಕರು ಕೌನ್ಸಿಲ್ನಲ್ಲಿ ಮತ್ತು ಅಸೆಂಬ್ಲಿನಲ್ಲಿ ಭಾಳ ಚೆನ್ನಾಗಿದೆ, ದೊಡ್ಡ ದೊಡ್ಡಾಗಿ ಹಿಂಗೆ ಆಗಬೇಕಾಗಿತ್ತು ಅಂತ ಹೇಳಿದ್ರು, ಯಾರೂ ವಿರೋಧ ಮಾಡಿಲ್ಲ. ಯಾಕೆ ಇದು ಬಿಲ್ಲು ಬಂದಾಗ, ಚರ್ಚೆಗೆ ಬಂದಾಗ ಯಾಕೆ ಯಾರು ವಿರೋಧ ಮಾಡಿಲ್ಲ? ಇಂಟರ್ನಲ್ ರಿಸರ್ವೇಷನ್ ಆಗಬಾರ್ದು ಅಂತ. ಮತ್ತು ಇವ್ರು ಯಾಕೆ ಮಾಧುಸ್ವಾಮಿ ಸಮಿತಿ ಕೂಡಿಸಿದ್ರು ಹೇಳ್ಬೇಕಲ್ಲ. ಮಾಡಲೇಬೇಕು, ಈಗಾಗಲೇ ದಾಟಿದೆ ಸರ್. 10% ಕೊಟ್ಟಾದ ತಕ್ಷಣ ದಾಟಿತ್ತಲ್ಲ ಅಲ್ಲಿ EWS. ಅವಾಗ ಯಾರು ಏನಂದಿಲ್ಲ ಬಿ ಜೆ ಪಿಯವರು. ಇವ್ರು ನೋಡಿ, ಇವ್ರು ಮೀಸಲಾತಿಯನ್ನು ಮುಗಿಸ್ಬೇಕಂತಲೇ ತಾನೇ ಇವ್ರು ಇರೋದು. ರಾಮಾ ಜೋಯ್ಸ್ ಅವ್ರು ಯಾರು ರೀ? ರಾಮಾ ಜೋಯ್ಸ್ ಅವರು ರಾಜ್ಯಸಭಾ ಮೆಂಬರ್ ಇದ್ದರು ಬಿ ಜೆ ಪಿಯಿಂದ. ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿಲ್ವಾ ಅರ್ಬನ್ ಲೋಕಲ್ ಬಾಡಿ ಎಲೆಕ್ಷನ್ಸು, ಪಂಚಾಯತ್ನಲ್ಲೆಲ್ಲ ಮೀಸಲಾತಿ ಇರಬಾರ್ದು ಅಂತ? ಅವಾಗೆಲ್ಲ ಹೋಗಿತ್ತು ಇವ್ರದ್ದು ಪ್ರೀತಿ SC/ST ಮೇಲೆ? ಸುಮ್ಮನೆ ಇವ್ರು ಮಾತಾಡ್ತಾರೆ. ಇವರು ಈ ನಿಮ್ಮ RSS ಅವರು ಮೀಸಲಾತಿ ಪರವಾಗಿದ್ದಾರಾ? ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ನಲ್ಲಿ ಮೀಸಲಾತಿ ಕೊಡ್ತಾ ಇದ್ದಾರಾ? ಸಂಪೂರ್ಣವಾಗಿ ನಿರ್ಣಾಮ ಮಾಡ್ತಾ ಇದ್ದಾರೆ. ಹೈಯರ್ ಎಜುಕೇಷನ್ನಲ್ಲಿ ಈ ವೆಮುಲಾ ಆ್ಯಕ್ಟ್ ತೊಗೊಂಡು ಬರಬೇಕು ಅಂತ ಸೆಂಟ್ರಲ್ ಗೌರ್ಮೆಂಟ್ ಅವರು ಹೇಳಿದ್ರಲ್ಲ, ಮಾಡ್ತೀನಂತ. ಏನೋ ಒಂದು ಏನಾಯಿತು? ಎಲ್ಲನೂ ನಾವೇ ಮಾಡಬೇಕು. ಸಾಮಾಜಿಕ ಜವಾಬ್ದಾರಿ ನಮ್ಮದು, ಆರ್ಥಿಕ ಜವಾಬ್ದಾರಿ ನಮ್ಮದು. ಮೋದಿ ಅವ್ರು ಬರೀ ಮನ್ ಕಿ ಬಾತ್ ಹೇಳಕ್ಕಿದಾರ? ಗವರ್ನೆನ್ಸ್ ಡಸ್ ನಾಟ್ ಕಮ್ ಟು ಹಿಮ್. ಅಡ್ಮಿನಿಸ್ಟ್ರೇಷನ್, ಸೋಷಿಯಲ್ ಜಸ್ಟಿಸ್, ಎಕನಾಮಿಕ್ ಈಕ್ವಾಲಿಟಿ, ಎನ್ಫೋರ್ಸಿಂಗ್ ದ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಇನ್ ದ ಸೊಸೈಟಿ ಅವ್ರಿಗೆ ಬರಲ್ವಾ ಮೋದಿ ಅವರಿಗೆ? ಎಲ್ಲ ನಾವೇ ಮಾಡಬೇಕಾ? ಅವರು ಬಾಂಗ್ಲಾದೇಶಿಯವ್ರು ಇಲ್ಲಿ ಹೆಂಗೆ ಬಂದ್ರಿ? ಬಾಂಗ್ಲಾದೇಶಿ ಏನು ತಮಿಳ್ನಾಡು, ಆಂಧ್ರ ಪ್ರದೇಶ ಅಥವಾ ಮಹಾರಾಷ್ಟ್ರ ಬಾರ್ಡರ್ ಥರ ಇದೆಯಾ? ಇಂಟರ್ನ್ಯಾಷನಲ್ ಬಾರ್ಡರ್ ತಾನೇ. ಇಂಟರ್ನ್ಯಾಷನಲ್ ಬಾರ್ಡರನ್ನು ಕಾಯೋ ಜವಾಬ್ದಾರಿ ಯಾರ್ದು? ಪರಮೇಶ್ವರ್ ಸಾಹೇಬ್ರದ, ಸಿದ್ದರಾಮಯ್ಯ ಸಾಹೇಬ್ರದ? ಅಮಿತ್ ಶಾ ಅವ್ರು ಏನು ಮಾಡ್ತಾರೆ? ಅಮಿತ್ ಶಾ ಅವ್ರಿಗೆ ಇಂಟ್ರೆಸ್ಟ್ ಇರೋದು ರಾಜ್ಯ ಸರ್ಕಾರ ಬೀಳ್ಸೋದಕ್ಕೆ ಅಷ್ಟೇ. ವಾಟ್ ಈಸ್ ಮಿಸ್ಟರ್ ಅಮಿತ್ ಶಾ ಡೂಯಿಂಗ್? ಈಗ ಒಬ್ಬ ಬಾಂಗ್ಲಾದೇಶಿ ಇರ್ಬೋದು, ಒಬ್ಬ ಪಾಕಿಸ್ತಾನಿಂದ ಏನು ಭಯೋತ್ಪಾದಕ ಬರಬೇಕಿದ್ರೆ ಎಲ್ಲ BJP ರೂಲ್ಡ್ ಸ್ಟೇಟ್ಸಿಂದನೇ ಬರಬೇಕಲ್ಲ. ಆ ಕಡೆ ನಿಮ್ಮ ಅಸ್ಸಾಂ ಬಾರ್ಡ್ರಿಂದ ಬರಬೇಕು. ಅಲ್ಲಿ ಯಾರು ಗಡಿ ಕಾಯ್ಬೇಕಪ್ಪ? ಅಲ್ಲೂ ನಾವೇ ಗಡಿ ಕಾಯ್ಬೇಕಾ? ಹೆಂಗೆ ಬರ್ತಾ ಇದೆ ಹೇಳಿ? ಈಗ ಆಧಾರ್ ಕಾರ್ಡ್ಗಳು ಮಾಡಿಸ್ಕೊಂಡಿದ್ದಾರಲ್ಲ, ಇಲ್ಲಿ ಹೆಂಗೆ ಬರ್ತಾ ಇದ್ದಾರೆ? ಇಲ್ಲಿ ನಾವಿದ್ದಾಗ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಬಾಂಗ್ಲಾದೇಶಿಗಳಿಗೆ ವಾಪಸ್ ಕಳಿಸಿದ್ವಿ. ಈ ಸರ್ಕಾರ 11 ವರ್ಷದಲ್ಲಿ 7,000 ಕಳಿಸಿಲ್ಲ. ಇವರು ಹೋಮ್ ಮಿನಿಸ್ಟರು ಅಮಿತ್ ಶಾ ಅವರು ಬಿಹಾರ್ ಎಲೆಕ್ಷನ್ನು, ಮಧ್ಯಪ್ರದೇಶ ಎಲೆಕ್ಷನ್ನು, ತಮಿಳ್ನಾಡಿಗೆ ಹೋಗಿ ಕರ್ನಾಟಕಕ್ಕೆ ಬಂದು ಏನಂತ ಭಾಷಣ ಮಾಡ್ತಾರೆ? ಬಾಂಗ್ಲಾದೇಶಿಗಳು ಬಂದಿದ್ದಾರೆ ಅಂದರೆ ಅರೆ ಹೆಂಗೆ ಬರ್ತಾ ಇದ್ದಾರೆ? ಅದೇನು ಅವ್ರ ಜವಾಬ್ದಾರಿನ ನಮ್ಮ ಜವಾಬ್ದಾರಿನ? ಅತ್ಯಂತ ಅಸಮರ್ಥ ಗೃಹ ಸಚಿವರು ಅಮಿತ್ ಶಾ ಅವರು ಇರೋದು ಬರೇ ಹೆದರ್ಸೋಕ್ಕೆ, ಬೆದರ್ಸೋಕ್ಕೆ, IT ED ಯೂಸ್ ಮಾಡಿಬಿಟ್ಟು ಸರ್ಕಾರಗಳನ್ನು ಬೀಳ್ಸೋಕ್ಕೆ ಮಾತ್ರ ಹೋಮ್ ಮಿನಿಸ್ಟರ್ ಅವರಿದ್ದಾರೆ. ಅದು ಬಿಟ್ಟರೆ ಬೇರೆ ಯಾವ ಕೆಲಸನೂ ಮಾಡೋಕ್ಕೆ ತಯಾರಿಲ್ಲ.